ನಮಸ್ಕಾರ ಸ್ನೇಹಿತರೆ, 2026 ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಆಗಸ್ಟ್ 12ರಂದು ಅಮಾವಾಸ್ಯೆ ದಿನ ಗೋಚರಿಸುತ್ತಿದ್ದು, ಈ ಗ್ರಹಣದ ಪ್ರಭಾವದಿಂದಾಗಿ ಈ 5 ರಾಶಿಗಳ ಜನರಿಗೆ ಭಾರಿ ಅದೃಷ್ಟ ಜೊತೆಗೆ ರಾಜಯೋಗ, ಅಪಾರ ಧನ ಸಂಪತ್ತು ಬರಲಿದೆ. ಸ್ನೇಹಿತರೆ, ಹಿಂದೂ ಪಂಚಾಂಗಗಳ ಪ್ರಕಾರ ಗ್ರಹಣಗಳಿಗೆ ಮತ್ತು ಅಮಾವಾಸ್ಯೆಗಳಿಗೆ ಬಹಳ ವಿಶೇಷ ಮತ್ತು ವಿಭಿನ್ನ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಸೇರಿದಂತೆ ಹಲವು ರೀತಿಯ ನಿಯಮಗಳನ್ನು ಆಚರಣೆ ಮಾಡಿದರೆ ಗ್ರಹಣದ ಪರಿಣಾಮ ಮತ್ತು ಇತರ ನೇರ ಲಾಭ ಸಿಗಲಿದೆ. ಸ್ನೇಹಿತರೆ, ಜೊತೆಗೆ ಈ ಗ್ರಹಣ ಗೋಚರಿಸುವ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿಯರು ಕೆಲವು ನಿಯಮಗಳನ್ನು ಆಚರಣೆ ಮಾಡಬೇಕು. ಪ್ರಮುಖವಾಗಿ ಗ್ರಹಣದ ಆರಂಭದಲ್ಲಿ ಊಟ ಮಾಡುವುದು ಸೇರಿದಂತೆ ಚೂಪಾದ ವಸ್ತುಗಳ ಬಳಕೆ ಮತ್ತು ಮನೆಯಿಂದ ಹೊರಗೆ ಹೋಗದಂತೆ ಇತರ ಕೆಲಸಗಳನ್ನು ಮಾಡದಿರುವುದು ಉತ್ತಮ. ಸ್ನೇಹಿತರೆ, ಇದು ಈ ವರ್ಷದ ಎರಡನೆಯ ಸೂರ್ಯಗ್ರಹಣ ಮತ್ತು ಕೊನೆಯ ಸೂರ್ಯಗ್ರಹಣ ಇರುವುದರಿಂದ ಕೆಲವು ರಾಶಿಗಳ ಜನರು ಭಾರಿ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಸ್ನೇಹಿತರೆ, ಗ್ರಹಣದ ಸಮಯದಲ್ಲಿ ಸಂಭವಿಸುವಂತಹ ಶುಭ ಯೋಗಗಳು ಮತ್ತು ಅನುಕೂಲಕರ ಗ್ರಹಗಳ ಚಲನೆಯಿಂದಾಗಿ ಕೆಲವು ರಾಶಿಯವರ ಜಾತಕ ಸಂಪೂರ್ಣವಾಗಿ ಬದಲಾಗುತ್ತಿದ್ದಂತೆ 12 ದಿನಗಳಲ್ಲಿ ಸಂಭವಿಸುವ ಸೂರ್ಯಗ್ರಹಣದ ನಂತರ 5 ರಾಶಿಯವರ ಅದೃಷ್ಟ ಬೆಳಗುವುದು ಖಚಿತ. ಸ್ನೇಹಿತರೆ, ಈ ಉದ್ಯೋಗ ವ್ಯವಹಾರಗಳಲ್ಲಿಯೂ ಸಹ ವಿಶೇಷ ಯಶಸ್ಸನ್ನು ಸಾಧಿಸುವವರು 5 ರಾಶಿಯವರಿಗೆ ಆರ್ಥಿಕ ಲಾಭವಾಗುವುದು, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಗುವುದು ಸಾಧ್ಯತೆ ಇದೆ. ಸ್ನೇಹಿತರೆ, ಗ್ರಹಣ ಮುಗಿಯುತ್ತಿದ್ದ ಹಾಗೆ ಈ ರಾಶಿಯವರ ಅದೃಷ್ಟ ಬೆಳಗುವುದು. ವರ್ಷದ ಎರಡನೆಯ ಸೂರ್ಯಗ್ರಹಣ ಆಗಸ್ಟ್ 12, 2026ರಂದು ಸಂಭವಿಸಲಿದೆ. ಸ್ನೇಹಿತರೆ, ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣ ಆಗಸ್ಟ್ 12ರಂದು ರಾತ್ರಿ 9:04 ಆರಂಭವಾಗಿ ಆಗಸ್ಟ್ 13 ಬೆಳಗ್ಗೆ 4:25 ಮುಂದುವರಿಯುತ್ತದೆ. ಸ್ನೇಹಿತರೆ, ಇದು ಕರ್ಕಾಟಕ ರಾಶಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಸ್ನೇಹಿತರೆ, ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಹೀಗಾಗಿ ಈ ಗ್ರಹಣಕ್ಕೆ ಸೂತಕ ಸಮಯ ನಿಯಮಗಳು ಅನ್ವಯ ಆಗುವುದಿಲ್ಲ. ಸ್ನೇಹಿತರೆ, ಆದರೂ ಕೂಡ ರಾಶಿ ಫಲಗಳ ಮೇಲೆ ಇದು ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ಈ ಗ್ರಹಣವು ಖಗೋಳಶಾಸ್ತ್ರಜ್ಞರು ಮತ್ತು ಜ್ಯೋತಿಷಗಳಿಗೆ ಬಹಳ ವಿಶೇಷವಾಗಿ ಇರುತ್ತದೆ. ಸ್ನೇಹಿತರೆ, ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಸಂಭವಿಸುವ ಈ ಆಕಾಶ ವಿದ್ಯಮಾನವು ಆಕಾಶದಲ್ಲಿ ಹಳದಿ ಉಂಗುರವನ್ನು ಸೃಷ್ಟಿ ಮಾಡುತ್ತದೆ. ಸ್ನೇಹಿತರೆ, ಈ ಹಳದಿ ಉಂಗುರವು ಬೆಂಕಿ ಉಂಗುರದಂತೆ ಕಾಣಿಸುತ್ತಾ ಇರುತ್ತದೆ. ಸ್ನೇಹಿತರೆ, ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಇದು ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಿ ಹೊಸ ಮಾರ್ಗ ಮತ್ತು ಸರ್ವತೋಮುಖ ಸಮೃದ್ಧಿಗೆ ಬಾಗಿಲು ತೆರೆಯುತ್ತದೆ ಎನ್ನಲಾಗುತ್ತದೆ. ಸ್ನೇಹಿತರೆ, ಜ್ಯೋತಿಷಗಳು ಮೇಷ ರಾಶಿ ಸೂರ್ಯಗ್ರಹಣದ ನಂತರ ಮೇಷ ರಾಶಿಯವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಸ್ನೇಹಿತರೆ, ಇನ್ನು ಎಷ್ಟು ದಿನ ಕೈ ಹಿಡಿಯದಂತೆ ಇರುವಂತಹ ಹೊರಗೆ ಹೋಗಿ ಉಳಿದಿರುವಂತಹ ಹಣ ಈ ಗ್ರಹಣದ ನಂತರ ವಾಪಸ್ ಬರುವುದು, ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವಾಗುವುದು, ಇದಲ್ಲದೆ ಕೆಲಸದಲ್ಲಿಯೂ ಸಹ ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುವುದು, ಹೊಸ ಜವಾಬ್ದಾರಿ ಹೆಗಲೇರಿ ಇರುವುದು ಖಂಡಿತ. ಸ್ನೇಹಿತರೆ, ಆದರೆ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡಿಕೊಳ್ಳುತ್ತಿರುವುದು ಒಳ್ಳೆಯದಲ್ಲ. ಮನಸ್ಸು ಶಾಂತವಾಗಿ ಇರಿಸಿಕೊಳ್ಳಿ. ಹಾಗೆ ಸಿಂಹ ರಾಶಿಯ ಅಧಿಪತಿಯೇ ಸೂರ್ಯ. ಗ್ರಹಣದ ನಂತರ ನಿಮ್ಮ ಆಧ್ಯಾತ್ಮಿಕ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು 2 ಪಟ್ಟಾಗುವುದು. ನೀವು ಕೈ ಹಾಕುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ಹೊಸ ಯಶಸ್ವಿಯಾಗಿರುವಿರಿ. ಉದ್ಯಮಿಗಳು ಮಾಡುವಂತಹ ಹೊಸ ಹೂಡಿಕೆಗಳಿಂದ ಉತ್ತಮ ಲಾಭ ಪಡೆಯಬಹುದಾಗಿದೆ. ಸ್ನೇಹಿತರೆ, ಕುಟುಂಬದಲ್ಲಿ ಹಲವು ವರ್ಷಗಳಿಂದ ಇದ್ದಂತಹ ಭಿನ್ನ ಅಭಿಪ್ರಾಯಗಳು ಕೂಡ ಬಗೆಹರಿಯುವುದು, ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತದೆ ಇರುತ್ತದೆ. ಸ್ನೇಹಿತರೆ, ಇನ್ನು ತುಲಾ ರಾಶಿ ಗ್ರಹಣದ ಪ್ರಭಾವದಿಂದಾಗಿ ಆದಾಯದ ಮೂಲಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುವುದು, ಆರ್ಥಿಕ ಸ್ಥಿತಿ ಸುಧಾರಿಸಲು ಹಲವು ಅವಕಾಶಗಳಿಗೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ವಿದೇಶದಲ್ಲಿ ಅವಕಾಶ ಸಿಗುವಂತಹ ಯೋಗವೂ ಕೂಡ ಇದೆ. ಸ್ನೇಹಿತರೆ, ಹಾಗೆ ಖರೀದಿಸಲು ಇದು ಅತ್ಯಂತ ಅನುಕೂಲಕರವಾದಂತಹ ಸಮಯ
ಸಮಯ ಎನ್ನಲಾಗುತ್ತದೆ ಸ್ನೇಹಿತರೆ. ಇನ್ನು ಧನು ರಾಶಿ ಗ್ರಹಣದ ಕೊನೆಗೊಳ್ಳುವಂತಹ ದಿನಗಳಿಂದ ಅದೃಷ್ಟ ನಿಮ್ಮ ಕೈ ಹಿಡಿಯುವುದು, ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ಅನುಕೂಲಕರವಾದಂತಹ ಫಲಿತಾಂಶ ಸಿಗುವುದು, IT ವ್ಯವಹಾರ ಮತ್ತು ಸಂಯೋಗದ ಕ್ಷೇತ್ರದಲ್ಲಿಯೂ ಸಹ ಇರುವಂತಹ ಅವರಿಗೆ ದೊಡ್ಡ ಮಟ್ಟದ ಬಡ್ತಿ ಅಥವಾ ಮನ್ನಣೆ ಸಿಗುವುದು, ಮಾನಸಿಕ ಒತ್ತಡ ಕಡಿಮೆಯಾಗುವುದು ಖಂಡಿತ ಸ್ನೇಹಿತರೆ. ಆಧ್ಯಾತ್ಮಿಕತೆಯ ಒಲವು ಹೆಚ್ಚಾಗುತ್ತದೆ ಸ್ನೇಹಿತರೆ.